ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ RCB ಫುಲ್ ಸ್ಕ್ವಾಡ್ ಹೇಗಿದೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆ ಬೆಸ್ಟ್ ಪ್ಲೇಯಿಂಗ್ 11 ಯಾವ್ದು ಇರ್ತದೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಫಸ್ಟ್ ಆಕ್ಷನ್ ಅಲ್ಲಿ ಯಾರ್ಯಾರು ನಮ್ಮ ಟೀಮ್ಗೆ ಬಂದಿದ್ದಾರೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಫಸ್ಟ್ ಪ್ಲೇಯರ್ ನೋಡೋದಾದ್ರೆ ವೆಂಕಟೇಶ್ ಅಯ್ಯರ್ ಅವರು 7 crores ನಮ್ಮ ಟೀಮ್ ಬಂದಿದ್ದಾರೆ. ಯಾವ ಪ್ಲೇಸ್ ಅಲ್ಲಿ ಏನ್ ಸ್ಟ್ರೆಂತ್ ಮಾಡ್ತಾರೆ ಅವರು? ವಿನಯ್, ನನ್ ಪ್ರಕಾರ ಇವರು ವೆಂಕಟೇಶ್ ಅಯ್ಯರ್ನ ದೇವದತ್ ಪಡಿಕಲ್ ಪ್ಲೇಸ್ ಅಲ್ಲಿ ಕರ್ಕೊಂಡ್ ಬರೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ರು, ಅದೇ ರೀತಿ ಇನ್ನ ಸ್ವಲ್ಪ ಚೆನ್ನಾಗಿ ಆಡ್ತಾರೆ, ಬೌಲಿಂಗು ಮಾಡ್ತಾರೆ. ಹೌದು. ಸೊ ಇನ್ ಕೇಸ್ ದೇವದತ್ ಪಡಿಕಲ್ಲೇ ಆಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ ಬರ್ತಾರೆ ವೆಂಕಟೇಶ್ ಅಯ್ಯರ್ನ. ಸೊ ಇದು ವೆಂಕಟೇಶ್ ಅವ್ರ ಪ್ಲೇಸ್ಮೆಂಟ್ ಆಗಿರುತ್ತೆ. ಇದನ್ ಬಿಟ್ಟು ಬೇರೆ ಎಲ್ಲ ಇನ್ನೇನು ಚೇಂಜಸ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಎರಡನೇ ಪ್ಲೇಯರ್ ತಗೊಂಡಿದ್ದು ಜೋಕಬ್ ಡಫಿ. ಇವರು ರೈಟ್ ಆರ್ಮ್ ಫಾಸ್ಟ್ ಬೌಲರ್. ಇವರು ಯಾವ ಪ್ಲೇಸ್ ಅಲ್ಲಿ ಬರ್ಬೋದು, ಟೀಮ್ ಒಳಗೆ ಬಂದ್ರೆ ಯಾರ ಬದಲು ಬರ್ಬೋದು, ಏನ್ ಸ್ಟ್ರೆಂತ್ ಆಗ್ಬೋದು ನಮ್ಗೆ RCB? ಜಾಕಬ್ ಡಬ್ಬಿ ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್. ಸೊ ಇವ್ರನ್ನ ಯಾರ್ ಪ್ಲೇಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಕರ್ಕೊಂಡು ಹೋಗಿರೋದು ಅಂದ್ರೆ ಆಸ್ಲುಡ್ ಅವರ ರಿಪ್ಲೇಸ್ಮೆಂಟ್ ಅಷ್ಟೇ. ಬಟ್ ಪ್ಲೇಯಿಂಗ್ ಇಟ್ಕೊಂಡಿರೋದು ಬ್ಯಾಕಪ್ ಪ್ಲೇಯರ್ ಆಗಿ. ಇನ್ ಆಸ್ಲುಡ್ ಏನಾದ್ರು ಬಂದಿಲ್ಲ, ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇಲ್ಲ, ಏನಾದ್ರು ಇಂಜುರಿ ಆದ್ರೆ, ಸೊ ಅದಕ್ಕಷ್ಟೇ ಜಾಕಬ್ ಡಬ್ಬಿನ ತಗೊಂಡಿರೋದು. ಬ್ಯಾಕಪ್ ಪ್ಲೇಯರ್ ಆಗಿ ಜಾಕಬ್ ಡಬ್ಬಿನ ಯೂಸ್ ಮಾಡ್ಕೊಂತಾರೆ. ಹೌದು. ನೆಕ್ಸ್ಟ್ ಪ್ಲೇಯರ್ ಮಂಗೇಶ್ ಯಾದವ್. ಇವರು ಹೈಯೆಸ್ಟ್ ಬಿಡ್ ಹೋಗಿದ್ದಾರೆ, ಅಂದ್ರೆ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ ಅಲ್ಲಿ ಹೈಯೆಸ್ಟ್ ಬಿಡ್ ಹೋಗಿದ್ದಾರೆ. ಫಿನಿಶಿಂಗ್ ರೋಲ್ ಕೂಡ ಚೆನ್ನಾಗಿದೆ. ಸೊ ಇವ್ನು ಕೂಡ ಪ್ಲೇಯಿಂಗ್ ಲೆವೆಲ್ ಕರ್ಕೊಂಡ್ ಬರ್ಬೋದು, ಇಲ್ಲಾಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗು ಕರ್ಕೊಂಡ್ ಬರ್ಬೋದು. ನೆಕ್ಸ್ಟ್ ಪ್ಲೇಯರ್ ಜಾರ್ಡನ್ ಕಾಕ್ಸ್. ಜಾರ್ಡನ್ ಕಾಕ್ಸ್ ಇಂಗ್ಲೆಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಒಂದು ಒಳ್ಳೆ ಬಿಗ್ ಹಿಟ್ಟಿಂಗ್ ಚೆನ್ನಾಗಿದೆ. ಇವ್ರನ್ನ ಕೂಡ ಯಾವ ರೋಲ್ ಅಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಟಾಪ್ ಆರ್ಡರ್ ಅಲ್ಲಿ ಯೂಸ್ ಮಾಡ್ಬೋದು, ಅಥವಾ ಮಿಡಲ್ ಆರ್ಡರ್ ಅಲ್ಲಿ ಯೂಸ್ ಮಾಡ್ಬೋದು, ಫಿಲಿಪ್ ಸಾಲ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಜಗಬ್ ಬೆಥಲ್. ಸೊ ಇವ್ರ ಪ್ಲೇಸ್ ಅಲ್ಲಿ ಇವ್ರನ್ನ ಯೂಸ್ ಮಾಡ್ಕೊಬಹುದು. ಸೊ ಅದಕ್ಕಾಗಿ ಇವರು ಕೂಡ ಬ್ಯಾಕಪ್ ಪ್ಲೇಯರ್ ಆಗಿ ಬೈ ಮಾಡಿರೋದು. ಆಲ್ರೆಡಿ ನಮ್ ಪ್ಲೇಯಿಂಗ್ ಲೆವೆಲ್ ಸೆಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಬ್ಯಾಕಪ್ ಪ್ಲೇಯರ್ಸ್ ಆಗಿ ಬೈ ಮಾಡಿರೋದು. ಆದ್ರೆ ಪ್ಲೇಯಿಂಗ್ 11 ಅಲ್ಲಿ ನಮ್ ಪ್ಲೇಯರ್ ಬಂದಿರೋದ್ರಲ್ಲಿ ಒಬ್ಬರು ನೋಡೋದಾದ್ರೆ ವೆಂಕಟೇಶ್ ಅಯ್ಯರ್ ನೋಡಬಹುದು. ನೀನ್ ಹೇಳ್ದಂಗೆ ಕರೆಕ್ಟ್. ವೆಂಕಟೇಶ್ ಅಯ್ಯರ್ ಬಿಟ್ಟು ಇನ್ ಯಾರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕರ್ಕೊಳ್ಳೋ ಸಾಧ್ಯತೆ ಇಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನಾದ್ರೂ ಕರ್ಕೊಂಬೋದು ಅಷ್ಟೇ. ನೆಕ್ಸ್ಟ್ ಪ್ಲೇಯರ್ ಸತ್ವಿಕ್ ದೇಶ್ವಾಲ್. ನೆಕ್ಸ್ಟ್ ಪ್ಲೇಯರ್ ಸತ್ವಿಕ್ ದೇಶ್ವಾಲ್ ಡೊಮೆಸ್ಟಿಕ್ ಆಲ್ರೌಂಡರ್. ಇವರು ಕೂಡ ಒಂದು ಒಳ್ಳೆ ಬ್ಯಾಟರ್ ಆಗಿನ ಬೌಲರ್. ಸೊ ಇವ್ರನ್ನ ಬ್ಯಾಕಪ್ ಪ್ಲೇಯರ್ಸ್ ಆಗಿ, ಅಂದ್ರೆ ಇಂಡಿಯನ್ ಬೇಕಾಗುತ್ತಲ್ಲ ಇನ್ ಕೇಸ್ ಇವರೆಲ್ಲ ಯಂಗ್ಸ್ಟರ್ಸ್ ಫ್ಯೂಚರ್ ಗೆ ಯೂಸ್ ಆಗ್ಲಿ ಅಂತ ಬೈ ಮಾಡಿ. ಅಂಡರ್ 19 ಪ್ಲೇಯರ್ಸ್. ಹೌದು, ಅಂಡರ್ 19 ಪ್ಲೇಯರ್ಸ್ RCB ಟೀಮ್ ಅಲ್ಲಿ 3 ಜನ ಇದ್ದಾರೆ. ಸೊ 3 ಜನ ಕೂಡ ಬ್ಯಾಕಪ್ ಆಗಿ ಫ್ಯೂಚರ್ ನ ಬಿಲ್ಡ್ ಮಾಡಕ್ಕೆ, RCB ಫ್ಯೂಚರ್ ಬಿಲ್ಡ್ ಮಾಡಕ್ಕೆ. ಸೊ ರಜತ್ ಪಟಿದಾರ್ನ ಯಾವ ತರ ಬೈ ಮಾಡಿದ್ರು, ಸೊ ಆ ತರ ಬಿಲ್ಡ್ ಮಾಡಕ್ಕೆ ತಗೊಂಡ್ರು 3 ಜನ ಪ್ಲೇಯರ್ಸ್ ನ. ನೆಕ್ಸ್ಟ್ ಪ್ಲೇಯರ್ ಅವರು ಅಂಡರ್ 19 ಪ್ಲೇಯರ್ ಕನಿಷ್ಕ್ ಚೌಹಾನ್. ಕನಿಷ್ ಚೌಹಾನ್ ಅಂಡರ್ 18 ಪ್ಲೇಯರ್. ಆಯುಷ್ ಮಾತ್ರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಆಡ್ತಾ ಇದ್ದ ಪ್ಲೇಯರ್. ಇವಾಗ ರೀಸೆಂಟ್ ಆಗಿ ನಡೆದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಏಷ್ಯಾ ಕಪ್ ಅಂಡರ್ 19 ಅಲ್ಲಿ 61 ರನ್ ಹೊಡೆದಿದ್ದಾವೆ ವಿನಯ್. ಸೊ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ. 45 ಬಾಲ್ಗೆನೋ 4 6 3 4 ಹೊಡೆದು 61 ರನ್ ಹೊಡೆದಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ಆಲ್ರೌಂಡರ್. ಮೇನ್ ಆಗಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಮಿಡಲ್ ಆರ್ಡರ್ ಅಲ್ಲೂ ಆಡ್ತಾರೆ. 2 ಡೌನ್ 3 ಡೌನ್ ಬ್ಯಾಟ್ಸ್ಮನ್, ಅಂಡರ್ 18 ಫ್ಯೂಚರ್ ಬ್ಯಾಟ್ಸ್ಮನ್. ಇವ್ರನ್ನ ಪ್ಲೇಯಿಂಗ್ ಲೆವೆನ್ ಆಡ್ಸಿಲ್ಲ ಅಂದ್ರೂ ರಿಟೈನ್ ಮಾಡ್ಕೊಂತಾರೆ ನೆಕ್ಸ್ಟ್ ಸೀಸನ್ ಗೆ, ಯಂಗ್ಸ್ಟರ್ ಆಗಿರೋದ್ರಿಂದ. ಸೊ ಇವರು ನಮ್ಮ RCB ಗೆ ಒಂದು ಒಳ್ಳೆ ಪ್ಲೇಯರ್. ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್, ಅವರು ಅಂಡರ್ 19 ಪ್ಲೇಯರ್ ವಿಕ್ಕಿ ವಸ್ವಾಲ್. ವಿಕ್ಕಿ ವಸ್ವಾಲ್ ಕೂಡ ಅಂಡರ್ 18 ಪ್ಲೇಯರ್, ಒಂದು ಒಳ್ಳೆ ಆಲ್ರೌಂಡರ್. ಆಲ್ಮೋಸ್ಟ್ ಎಲ್ಲಾ ಆಲ್ರೌಂಡರ್ ತಗೊಂಡಿದ್ದಾರೆ ಯೂಸ್ ನಮ್ಮ RCB ಮ್ಯಾನೇಜ್ಮೆಂಟ್. ಸೊ ಇವರು ನಮ್ಮ RCB ಗೆ ಜಾಯ್ನ್ ಆಗಿರೋದು ಒಂದು ಒಳ್ಳೆ ಪಿಕ್ ಅಂತಾನೆ ಹೇಳ್ತೀನಿ. ಟೋಟಲ್ ಆಗಿ ಇಷ್ಟು ಪ್ಲೇಯರ್ಸ್ ನ ನಮ್ಮ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ದಾರೆ. ಹೌದು, ನಮ್ಮ RCB ಅವರು ಇನ್ನೆಲ್ಲಾ ರಿಟೈನ್ ಪ್ಲೇಯರ್ಸ್ ನ ಇಟ್ಕೊಂಡಿದ್ದಾರೆ. ಮೇನ್ ರಿಟೈನ್ ಮಾಡ್ಕೊಂಡ್ರೆ ಪ್ಲೇಯಿಂಗ್ 11 ಆಲ್ರೆಡಿ ಇತ್ತು, ಬ್ಯಾಕಪ್ ಪ್ಲೇಯರ್ಸ್ ಮಾತ್ರ ಇವರು ಪರ್ಚೇಸ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬೆಸ್ಟ್ ಪ್ಲೇಯಿಂಗ್ 11 ನೋಡೋದಾದ್ರೆ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಬರ್ತಾರೆ. ಆಸ್ ಯೂಶಲ್ ವಿನಯ್, ಆಲ್ಮೋಸ್ಟ್ ಪ್ಲೇಯಿಂಗ್ 11 ಸಿಮಿಲರ್ ಇರುತ್ತೆ. ವೆಂಕಟೇಶ್ ಅಯ್ಯರ್ ಜಾಯ್ನ್ ಮಾಡ್ಕೊಂತಾರೆ. ನೆಕ್ಸ್ಟ್ 1 ಡೌನ್ ಆಗಿ ವೆಂಕಟೇಶ್ ಅಯ್ಯರ್ ಬರ್ಬೋದು, ಆರ್ 2 ಡೌನ್ ಆಗಿ ಬರ್ಬೋದು. ಏನಾದ್ರು 1 ಡೌನ್ 2 ಡೌನ್ ಯಾವ್ದ್ರಲ್ಲಾದ್ರೂ ಬರ್ಬೋದು. ದೇವದತ್ ಪಡಿಕಲ್ 1 ಡೌನ್ ಅಲ್ಲಿ ಬಂದ್ರೆ ವೆಂಕಟೇಶ್ ಅಯ್ಯರ್ 2 ಡೌನ್ ಆಗಿ ಬರ್ತಾರೆ. ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಆಗಿ ಬರ್ಬೋದು. ಹೌದು, ಇಂಪ್ಯಾಕ್ಟ್ ಆಗಿ ಬರ್ಬೋದು. ಮತ್ತೆ ಇನ್ನೊಂದ್ ಏನಂದ್ರೆ ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನ್ ಚೇಂಜ್ ಬರ್ಬೋದು ಲಾಸ್ಟ್ ಇಯರ್ ಗಿಂತ ಅಂದ್ರೆ ವೆಂಕಟೇಶ್ ಅಯ್ಯರ್ ಒಂದು, ಮತ್ತೆ ಮಂಗೇಶ್ ಯಾದವ್ ಯಶ್ ದಯಾಳ್ ಬದಲು ಒಳಗೆ ಬರ್ಬೋದು. ಇಲ್ಲ ಅಂದ್ರೆ ಯಶ್ ದಯಾಳ್ ಅವ್ರ ಎಕ್ಸ್ಪೀರಿಯನ್ಸ್ ನೇ ಯೂಸ್ ಮಾಡ್ತೀನಿ ಅಂತ ಒಂದ್ 2-3 ಮ್ಯಾಚ್ ನೋಡೋದಾದ್ರೆ ಮಂಗೇಶ್ ಯಾದವ್ ಈಚೆನೆ ಇರ್ತಾರೆ. ವಿನಯ್, ಎಕ್ಸ್ಪೀರಿಯನ್ಸ್ ತುಂಬಾ ಇದೆ, ಬಟ್ ಯಶ್ ದಯಾಳ್ ಅವರು ನಮ್ಮ RCB ಗೆ ಅವೈಲಬಲ್ ಇರ್ತಾರಲ್ಲ ಅಂತ ಡೌಟ್ ಫಸ್ಟ್ ಆಫ್ ಆಲ್. ಹೌದು, ಅವ್ರ ಪರ್ಸನಲ್ ರೀಸನ್ಸ್ ಏನೇ ಇರ್ಬೋದು, ನಮ್ಮ RCB ಗೆ ಆಡ್ಲಿ ಅಂತ ನಾವು RCB ಫ್ಯಾನ್ಸ್ ಕೇಳ್ಕೊತೀವಿ. ಹೌದು, ಭುವನೇಶ್ವರ್ ಕುಮಾರ್ ಏನಾದ್ರು ನಮ್ಮ RCB ಯಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ, ಭುವನೇಶ್ವರ್ ಕುಮಾರ್ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ 2 ಆಪ್ಷನ್ ಇದೆ ನಮ್ಮ RCB ಅವ್ರಿಗೆ ವಿನಯ್. ಒಂದೋದೇ ಬಂದ್ಬಿಟ್ಟು ರಾಸಿಕ್ ಸಲಾಮ್ದಾರ್, ಲಾಸ್ಟ್ ಸೀಸನ್ ಕೂಡ RCB ಇದ್ರು, ಅವ್ರನ್ನ ರಿಟೈನ್ ಮಾಡ್ಕೊಂಡ್ರು. ಇನ್ನೊಂದು ಮಂಗೇಶ್ ಯಾದವ್. ಟೋಟಲ್ ಇಬ್ರು ಯಂಗ್ಸ್ಟರ್ಸ್. ನನ್ ಪ್ರಕಾರ ಮಂಗೇಶ್ ಯಾದವ್ ಕರ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಬೌಲಿಂಗ್ ತುಂಬಾ ಚೆನ್ನಾಗಿ ಆಗ್ತಾರೆ. ಹೌದು, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಅದ್ರ ಜೊತೆಗೆ ಬ್ಯಾಟಿಂಗ್ ಚೆನ್ನಾಗಿ ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಇದೆ. ಬ್ಯಾಟಿಂಗ್ ಸ್ಟ್ರೆಂತ್ ನ ಸ್ಟ್ರಾಂಗ್ ಮಾಡ್ಕೊಬಹುದು. ಸೊ ಮಂಗೇಶ್ ಯಾದವ್ ಬೆಸ್ಟ್ ಆಪ್ಷನ್ ಆಗಿರ್ತದೆ ನನ್ನ ಪ್ರಕಾರ.
ನೆಕ್ಸ್ಟ್ ಫಾರಿನ್ ಪ್ಲೇಯರ್ಸ್ ಅಲ್ಲಿ ಅಜಲೂಟ್ ಏನಾದ್ರು ಅನ್ಅವೈಲಬಲ್ ಆದ್ರೆ ಯಾರು ಬರ್ಬೋದು? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಇದು. ಆಸಿಲಿಟ್ ಅವ್ರು ಅನ್ಅವೈಲಬಲ್ ಆದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಜಾಕಬ್ ಡಫಿನ ಕರ್ಕೊಂಡ್ ಬಂದಿದ್ದಾರೆ. ಸಿಮಿಲರ್ ಬೌಲರ್, ಸೊ ಅದೇ ಲೆಂತ್ ಅಲ್ಲಿ ಆಗ್ತಾರೆ, ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಆಗ್ತಾರೆ ಬೌಲಿಂಗ್ ಇವ್ರದ್ದು. ಒಳ್ಳೆ ಹೈಟ್ ಇದಾರೆ, ಸೊ ಇದು ಬ್ಯಾಕಪ್ ಆಗಿರ್ತಾರೆ. ಜಾಕಬ್ ಡಬಿ ನಮ್ಮ ಆಸಿಲಿಟ್ ಬ್ಯಾಕಪ್ ಪ್ಲೇಯರ್ ಆಗಿರ್ತಾರೆ. ನಾವು ಅನ್ಕೊಂಡಿದ್ರಿ ಬಿಫೋರ್ ಆಕ್ಷನ್ ತುಷಾರ ಆಡ್ಬೋದು ಅನ್ಕೊಂಡಿದ್ವಿ. ತುಷಾರ, ಬಟ್ ತುಷಾರಗಿಂತ ಪವರ್ ಪ್ಲೇ ಆಸಿಲಿಟ್ ಅವರ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಜಾಕಬ್ ಡಬಿ ನನ್ನ ಪ್ರಕಾರ. ನಿಮ್ ಪ್ರಕಾರ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅದೇ ನಿಮ್ಮ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ 2026 ಗೆ ಅಂತ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ಫುಲ್ ನಮ್ಮ ಪ್ರಿಡಿಕ್ಷನ್ ಪ್ಲೇಯಿಂಗ್ 11 ಫುಲ್ ಲಿಸ್ಟ್ ಹೇಳ್ತೀವಿ. ಫಸ್ಟ್ ಓಪನರ್ ಆಗಿ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಬರ್ತಾರೆ. ಒನ್ ಡೌನ್ ಆಗಿ ಯಾರು ಬರ್ಬೇಕು? ವೆಂಕಟೇಶ್ ಅಯ್ಯರ್ ಅವರು. ಟೂ ಡೌನ್ ಆಗಿ ರಜತ್ ಪಟಿದಾರ್ ಬರ್ತಾರೆ. ನೆಕ್ಸ್ಟ್ ಜಿತೇಶ್ ಶರ್ಮಾ ಬರ್ತಾರೆ. ಅವ್ರ ಟೀಮ್ ಡೇವಿಡ್ ಬರ್ತಾರೆ. ಶಫರ್ಡ್ ಬರ್ತಾರೆ. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಬರ್ತಾರೆ. ಕೃಣಾಲ್ ಪಾಂಡ್ಯ ಮತ್ತೆ ಶಫರ್ಡ್ ಯಾವಾಗ್ಲಾದ್ರೂ ಬರ್ಬೋದು, ಸಿಚುವೇಶನ್ ಡಿಮ್ಯಾಂಡ್. ಇನ್ ಕೇಸ್ ಏನಾದ್ರು ಸ್ಲೋ ಆಗಿ ಆಡ್ಬೇಕಾದ್ರೆ ವಿಕೆಟ್ ಬಿದ್ಬಿಟ್ರೆ ಕೃಣಾಲ್ ಪಾಂಡ್ಯ ತಗೊಂಡ್ಬರ್ತಾರೆ, ಅಥವಾ ರನ್ಸ್ ಬೇಕಾದ್ರೆ ಲಾಸ್ಟ್ 4 ಯಾರಾದ್ರೂ ಬರ್ಬೋದು. 3 ಡೌನ್ ಆದ್ಮೇಲೆ ಯಾರು ಬೇಕಾದ್ರೂ ಬರ್ಬೋದು. ಅಜಲೂಟ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಮತ್ತೆ ಸುಯೇಶ್ ಶರ್ಮಾ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಇರ್ತಾರೆ. ಫಸ್ಟ್ ಬೌಲಿಂಗ್ ಆದ್ರೆ ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಫಸ್ಟ್ ಬ್ಯಾಟಿಂಗ್ ಆದ್ರೆ ಸುಯೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಈ ಸೀಸನ್ ಅಲ್ಲಿ ದೇವದತ್ ಪಡಿಕಲ್ಗೆ ಸ್ವಲ್ಪ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಅವರು ಒಳಗೆ ಬರ್ಬೋದು. ಯಾಕೆ ಚಾನ್ಸ್ ಕಡಿಮೆ ಅಂದ್ರೆ ವೆಂಕಟೇಶ್ ಅಯ್ಯರ್ ಬಂದ್ಬಿಟ್ಟಿದ್ದಾರೆ. ಹೌದು, 7 ಕೋಟಿಗೆ ಬಂದಿರೋದು. ಸೊ ಅದಕ್ಕೆ ಆಡ್ಸ್ಲೇಬೇಕಾಗುತ್ತೆ. ಇನ್ನೂ ಬೆಟರ್ ಬ್ಯಾಟ್ಸ್ಮನ್, ಇನ್ನೊಂದ್ ಜೊತೆಗೆ ಬೌಲಿಂಗ್ ಚೆನ್ನಾಗಿ ಆಗ್ತಾರೆ. ಬೌಲಿಂಗ್ ಕಂಪೇರ್ ಮಾಡಿದ್ರೆ ದೇವದತ್ ಪಡಿಕಲ್ಗೆ ವೆಂಕಟೇಶ್ ಅಯ್ಯರ್ ಸ್ವಲ್ಪ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲಿಗಿಂತ ಬಟ್ ಬೌಲಿಂಗ್ ಆಗ್ತಾರಲ್ಲ, ಯೂಸ್ ಆಗುತ್ತೆ ಬೌಲಿಂಗ್. ಸೊ ಆದ್ರಿಂದ ವೆಂಕಟೇಶ್ ಪ್ಲೇಯಿಂಗ್ 11 ಅಲ್ಲಿ ಆಡ್ಸ್ಬೋದು. ಹೌದು, ನಿಮ್ಮ ಪ್ಲೇಯಿಂಗ್ 11 ಏನಿರ್ಬೋದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟೋಟಲ್ ಪ್ಲೇಯರ್ಸ್ ನಮ್ಮ RCB ಅಲ್ಲಿ 25 ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಇಂಡಿಯನ್ಸ್ 17 ಪ್ಲೇಯರ್ಸ್, ಓವರ್ಸೀಸ್ ಪ್ಲೇಯರ್ಸ್ 8 ಪ್ಲೇಯರ್ಸ್ ಇದ್ದಾರೆ. ಆಲ್ಮೋಸ್ಟ್ 25 ಜನಗೆ ಅವೈಲೇಬಲ್ ಇತ್ತು. ಕಂಪ್ಲೀಟ್ ಸ್ಕ್ವಾಡ್ ನ ಫಿಲ್ ಮಾಡಿದ್ದಾರೆ RCB ಮ್ಯಾನೇಜ್ಮೆಂಟ್. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.